ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಸಿಂಹ ರಾಶಿಯ ಬಗ್ಗೆ ಆಗಿದ್ದು, ಯಾರದೆಲ್ಲ ಹೆಸರು ಮ, ಮಿ, ಮು, ಮೆ, ಮೊ, ಟ, ಟಿ, ಟು, ಟೆ ಅಕ್ಷರಗಳಿಂದ ಆರಂಭ ಆಗುತ್ತೋ ಅವರೆಲ್ಲ ಸಿಂಹರಾಶಿಯವರಾಗಿರ್ತಾರೆ. ಈ ಸಿಂಹರಾಶಿಯು ಅಗ್ನಿತತ್ವ ರಾಶಿಯಾಗಿದ್ದು, ರವಿಗ್ರಹ ಈ ರಾಶಿಯ ಅಧಿಪತಿ. ಹಾಗೂ ಈ ಒಂದು ಸಿಂಹರಾಶಿ ಸ್ಥಿರ ಸ್ವಭಾವ ರಾಶಿಯಾಗಿದೆ. ಸಿಂಹರಾಶಿಯ ಜನರು ಗುಂಗುರು ಕೂದಲನ್ನು ಹೊಂದಿದ್ದು ನೋಡಲಿಕ್ಕೆ ಆಕರ್ಷಕ ರೂಪವನ್ನು ಹೊಂದಿರ್ತಾರೆ. ಈ ರಾಶಿಯ ಜನರು ತುಂಬ ಧೈರ್ಯಶಾಲಿಗಳು. ಯಾಕಂದರೆ ಈ ರಾಶಿಯ ಒಂದು ಚಿಹ್ನೆಯೇ ಸಿಂಹ ಆಗಿರೋದ್ರಿಂದಾಗಿ ಇವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ. ಮತ್ತು ಶೀಘ್ರ ಕೋಪಿಷ್ಠರು. ಚಿಕ್ಕ ಪುಟ್ಟ ವಿಷಯಕ್ಕೂ ಬೇಗ ಕೋಪ ಮಾಡ್ಕೊಳ್ತಾರೆ. ಆದರೆ ಆ ಕೋಪ ಇವರಲ್ಲಿ ಹೆಚ್ಚಿನ ಸಮಯ ಇರಲ್ಲ, ಬೇಗ ಕಡಿಮೆ ಆಗತ್ತೆ. ಮತ್ತು ಇವರು ಸ್ವತಂತ್ರ ಜೀವಿಗಳು. ಇವರು ಯಾರೊಬ್ಬರ ಅಧೀನದಲ್ಲಿರೋದನ್ನು ಇಷ್ಟಪಡಲ್ಲ. ಸ್ವತಂತ್ರ ವಿಚಾರವಂತರು ಸಹ ಆಗಿರ್ತಾರೆ. ಯಾರಾದರೂ ಹೇಳಿದರೆ ಇವರು ಸುಲಭವಾಗಿ ಒಪ್ಕೊಳ್ಳಲ್ಲ. ಬೇರೊಬ್ಬರ ಜೊತೆ ವಾದ ವಿವಾದಕ್ಕಿಳಿದ್ರೆ ತಾವು ಹೇಳಿದ್ದೇ ಸರಿ ಎಂದು ಪ್ರತಿಪಾದಿಸ್ತಕ್ಕಂತಹ ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ. ಜೊತೆಗೆ ತಮಗೆ ಇಷ್ಟವಾಗದ ಸಂಗತಿಗಳು ಅದು ಯಾವುದಾದ್ರೂ ಆಗಿರಲಿ, ಅದನ್ನು ಯಾವ ಕಾರಣಕ್ಕೂ ಇವರು ಒಪ್ಕೊಳ್ಳಲ್ಲ. ಇಷ್ಟಪಟ್ಟರೆ ಅದನ್ನು ಬೇರೊಬ್ಬರಿಗೆ ಬಿಟ್ಕೊಡಲ್ಲ. ಇವರು ಸ್ವಲ್ಪ ಮಟ್ಟಿಗೆ ಉದಾರಿಗಳು. ತಮಗೆ ಬೇಕಾದವರಿಗೆ ಮಾತ್ರ ಇವರು ಸಹಾಯವನ್ನು ಮಾಡ್ತಾರೆ. ಇವ್ರಿಗೆ ಇಷ್ಟ ಆಗದೆ ಇರ್ತಕ್ಕಂಥವ್ರಿಗೆ ಇವರು ಯಾವುದೇ ಕಾರಣಕ್ಕೂ ಸಹಾಯವನ್ನು ಮಾಡೋದಿಲ್ಲ. ತಾವು ಕೈಗೊಂಡಂತಹ ಕೆಲಸ ಕಾರ್ಯಗಳನ್ನು ಎಷ್ಟೇ ಅಡ್ಡಿಗಳು ಬಂದ್ರೂ ಸಹ ಅವರು ಆ ಒಂದು ಕೆಲಸವನ್ನು ಬಿಡದೆ ಅದನ್ನು ಮಾಡಿಯೇ ತೀರಿಸ್ತಾರೆ. ಜೊತೆಗೆ ಇವರು ಸ್ವಲ್ಪ ಹಠವಾದಿಗಳು ಸಹ ಆಗಿರ್ತಾರೆ. ಸ್ವಾಭಿಮಾನಿಗಳೂ ಸಹ ಹೌದು. ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸ್ಕೊಳ್ಳಲ್ಲ. ಎಲ್ಲ ವಿಷಯಗಳಲ್ಲೂ ಇವರು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಹೊಂದಿರ್ತಾರೆ. ಎಂಥದ್ದೇ ನೆಗೆಟಿವ್ ಆಗ್ತಕ್ಕಂತಹ ಸನ್ನಿವೇಶ ಇದ್ರೂ ತಮ್ಮ ಒಂದು ಸಕಾರಾತ್ಮಕ ಚಿಂತನಾ ಶಕ್ತಿಯಿಂದ ಅದನ್ನು ಸರಿಪಡಿಸ್ಕೊಳ್ತಾರೆ. ಇವರನ್ನು ನಂಬಿದವ್ರಿಗೆ ಇವರು ಯಾವತ್ತಿಗೂ ಕೈ ಬಿಡಲ್ಲ. ಇವರು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ. ಇವರು ತಮ್ಮ ಜೀವನದಲ್ಲಿ ತಮ್ಮದೇ ಆದ ಕೆಲವು ಮೌಲ್ಯಗಳನ್ನು ಹೊಂದಿದ್ದು ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸ್ತಾರೆ. ಇವರು ಒಂಟಿತನವನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಏಕಾಂತವಾಗಿ ಒಂದು ಟೀ ಕುಡಿಯೋದಿರ್ಬೋದು, ಒಂದು ನೇಚರ್ನ ನೋಡೋದಿರ್ಬೋದು, ಸನ್ರೈಸ್ ಅಥವಾ ಸನ್ಸೆಟ್ಟನ್ನು ನೋಡೋದು, ಹೀಗೆ ಏಕಾಂಗಿಯಾಗಿರೋದಂದರೆ ಇವ್ರಿಗೆ ತುಂಬ ಇಷ್ಟ ಆಗತ್ತೆ. ಇನ್ನು ಈ ಸಿಂಹರಾಶಿಯ ಉದ್ಯೋಗದ ಬಗ್ಗೆ ನೀವು ನೋಡೋದಾದರೆ, ಇವರು ಮ್ಯಾನೇಜರ್ಸ್ನಂತಹ ನಾಯಕತ್ವದ ಹುದ್ದೆ ಎಲ್ಲೆಲ್ಲ ಇರುತ್ತೋ ಆ ಥರ ಒಂದು ಕೆಲಸಗಳಿಗೆ ಇವರು ಸೂಕ್ತ ಆಗಿರ್ತಾರೆ. ಹಾಗೂ ಶಿಕ್ಷಣ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲೂ ಸಹ ಇವರು ಕೆಲಸ ಮಾಡೋದ್ರೊಂದಿಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ಗಳಿಸಬಹುದು. ಅಲ್ಲದೆ ತಾವೇ ಅಧಿಕಾರಿಗಳಾಗಿರ್ತಕ್ಕಂತಹ ಬಿಸ್ನೆಸ್ನ ಸಹ ಇವರು ಮಾಡಬಹುದು. ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದ್ರಿಂದ ಭೂಮಿಯಿಂದಾಗಿ ಇವರು ಒಳ್ಳೆಯ ಲಾಭವನ್ನು ಪಡ್ಕೊಳ್ತಾರೆ. ಜೊತೆಗೆ ಕಾಸ್ಮೆಟಿಕ್ಸ್, ಶೇರ್ಸ್, ರೆಸಾರ್ಟ್ಸ್, ಅಗ್ರಿಕಲ್ಚರ್ಸ್ ಮತ್ತು ಮೂವಿ ಫೀಲ್ಡ್ಸ್, ಹೀಗೆ ಈ ರೀತಿಯ ಒಂದು ಬಿಸ್ನೆಸ್ಗಳನ್ನು ಮಾಡೋದ್ರಿಂದ ಕೂಡ ಇವರು ಒಳ್ಳೆಯ ಲಾಭವನ್ನು ನಿರೀಕ್ಷಿಸಬಹುದು. ಇನ್ನು ಈ ಸಿಂಹರಾಶಿಯವರ ಹಣಕಾಸಿನ ಬಗ್ಗೆ ನೋಡೋದಾದರೆ, ಇವರಿಗೆ ಅಗತ್ಯಕ್ಕೆ ತಕ್ಕಂತೆ ಹಣ ಬರುತ್ತೆ. ಇವಾಗ ಏನಾದರೂ ನಿಮಗೆ ಹಣದ ಅವಶ್ಯಕತೆ ಇದೆ ಅಂದರೆ ಅದು ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಕೈ ಸೇರುತ್ತೆ. ಆದರೆ ಇವರಿಗೆ ಮಾರುಕಟ್ಟೆಗೆ ಬರುವ ಹೊಸ ಹೊಸ ಟ್ರೆಂಡಿಂಗ್ ವಸ್ತುಗಳ ಆಕರ್ಷಣೆ ಇರೋದ್ರಿಂದಾಗಿ ಇವರು ಅವುಗಳನ್ನು ಖರೀದಿಸಲಿಕ್ಕೆ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ಈ ರೀತಿಯ ಒಂದು ಶಾಪಿಂಗ್ ಆಸೆಯನ್ನು ಅವರು ಬಿಟ್ಟರೆ ಉತ್ತಮ ರೀತಿಯಲ್ಲಿ ಹಣ ಉಳಿತಾಯವನ್ನು ಅವರು ಮಾಡಬಹುದು. ಇವರ ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ. ನಂತರ ಇವರು ಬಾಹ್ಯ ಆಕರ್ಷಣೆಗಳಿಂದಾಗಿ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಸೊ ಬಾಹ್ಯ ಆಕರ್ಷಣೆಗಳಿಗೆ ಒಳಪಡೋದನ್ನು ಇವರು ತಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಇವರ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಸಿಂಹರಾಶಿ ಆರೋಗ್ಯದ ಬಗ್ಗೆ ನೋಡೋದಾದರೆ, ಇವರು ಎಲ್ಲ ಕಡೆ ನಾಯಕತ್ವದ ಸ್ವಭಾವ ಹೊಂದಿರೋದ್ರಿಂದಾಗಿ ಎಲ್ಲನೂ ನಾನೇ ಮಾಡಬೇಕು, ಎಲ್ಲ ನನ್ನಿಂದನೇ ಆಗಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಹೊಂದಿರೋದ್ರಿಂದಾಗಿ ಇವರು ಹೈ BP-ಯನ್ನು ಹೊಂದಬಹುದು. ಅಂದರೆ ಹೈ ಬ್ಲಡ್ ಪ್ರೆಷರನ್ನು ಹೊಂದಬಹುದು. ಜೊತೆಗೆ ಕೀಲು ನೋವು ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇವ್ರಿಗೆ ಬರಬಹುದು.
ಇದಿಷ್ಟಾಗಿತ್ತು ಸಿಂಹರಾಶಿಯ ಬಗೆಗಿನ ಕಿರು ಮಾಹಿತಿ. ಧನ್ಯವಾದಗಳು.